ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ ಗೆಸ್ಟ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ನಮ್ಮ ಹಳ್ಳಿ ಸೊಗಡಿನ ಸಾಂಬಾರು ಮಾಡಿ ತೋರಿಸೋಣ ಅಂತೇಳಿ, ಹಾಗಾಗಿ ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದೆ. ಇವಾಗ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋನು ಕೂಡ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಇದರಲ್ಲಿ ಇರೋ ಸತ್ತೆ ಮತ್ತು ಹುಳ ಬಿದ್ದಿರುತ್ತೆ ನೋಡಿ, ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಇವತ್ತು ಹುಳ್ಳಿಕಾಳನ್ನ ಹಾಕ್ಬಿಟ್ಟು ಮಾಡೋಣ ಸಾಂಬಾರು, ಉಪ್ಪು ಸಾಂಬಾರು ಮಾಡೋಣ ಅಂತೇಳಿ. ತುಂಬ ರುಚಿಯಾಗಿರುತ್ತೆ. ಇವಾಗೆಲ್ಲ ಏನಪ್ಪ ಅಂದರೆ ಹಳ್ಳಿ ಸೈಡ್ ಯಾವ ಅಡುಗೆಗಳನ್ನ ಮಾಡ್ತಿದ್ರು ನೋಡಿ, ಆ ಅಡುಗೆನ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಹಾಗಾಗಿ ನನಗೂ ಕೂಡ ಅದೇ ರೀತಿ ಅಡುಗೆಗಳನ್ನೇ ಜಾಸ್ತಿ ಇಷ್ಟಪಟ್ಟು ನಾವು ಮಾಡೋದು. ಅದನ್ನು ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಮುಂಚೆ ಎಲ್ಲ ಏನಪ್ಪ ಅಂದರೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ವೀಡಿಯೋಸ್ನ ಮಾಡ್ತಿರ್ಲಿಲ್ಲ. ಡೈರೆಕ್ಟಾಗಿ ಎಲ್ಲ ರೆಡಿ ಆದಮೇಲೆ ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ದೆ. ಇವಾಗ ಏನಪ್ಪ ಅಂದರೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ತೋರಿಸೋಣ ಅಂತ ಹೇಳ್ಬಿಟ್ಟು, ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಹಾಗಾಗಿ ಇವಾಗ ಹಂಗೆ ಅನ್ನಿಸ್ತು. ಹಾಗಾಗಿ ಇವಾಗ ವಿಡಿಯೋನ ಶುರು ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿರುತ್ತೆ. ಯಾರಾದರೂ ಮೈಲ್ಡಾಗಿ ಊಟನ ಮಾಡಬೇಕು ಅಂತ ಇಷ್ಟಪಡ್ತಾರೆ ನೋಡಿ, ಜಾಸ್ತಿ ಮಸಾಲೆ ಎಲ್ಲ ತಿನ್ನಲ್ಲ, ಮತ್ತು ಲೈಟಾಗಿರಬೇಕು. ಬೆಳಗ್ಗೆ ಹೊತ್ತು ಅಷ್ಟೇ, ಮಧ್ಯಾಹ್ನದಲ್ಲೂ ಮತ್ತು ಸಾಯಂಕಾಲದಲ್ಲೂ ಲೈಟಾಗಿ ಯಾರೆಲ್ಲ ಊಟ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಚೆನ್ನಾಗಿ ಇಷ್ಟ ಆಗುತ್ತೆ. ಹಾಗಾಗಿ ಇವಾಗ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮೊದಲಿಗೆ ಇವಾಗ ಸೊಪ್ಪೆಲ್ಲನೂ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2-3 ಸಲನಾದ್ರೂ ವಾಶ್ ಮಾಡ್ಕೊಬೇಕು. ಇಲ್ಲಾಂದರೆ ಇದರಲ್ಲಿ ಚಿಕ್ಕ ಚಿಕ್ಕದು ಹುಳ ಬರುತ್ತೆ, ಅದೆಲ್ಲ ಹಾಗೆ ಇದ್ಬಿಡುತ್ತೆ. ಹಾಗಾಗಿ ಒಂದು 2-3 ಸಲ ವಾಶ್ ಮಾಡಿಕೊಂಡ್ರೆ ನೀಟಾಗಿ ವಾಶ್ ಆಗುತ್ತೆ. ಇದಕ್ಕೆ ಬೇಕು ಅಂತಂದರೆ ನೀವು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ಬರೋ ಸೊಪ್ಪಲ್ಲೆಲ್ಲ ಸ್ವಲ್ಪ ಮೆಡಿಸನ್ ಎಲ್ಲ ಜಾಸ್ತಿ ಹಾಕಿ ಬೆಳೆಸಿರ್ತಾರಲ್ವ. ಹಾಗಾಗಿ ಈ ಥರ ಸೊಪ್ಪಲ್ಲಿ ಮಾಡೋದ್ರಿಂದ ಸ್ವಲ್ಪ ಸಾಂಬಾರು ಟೇಸ್ಟ್ ಕಡಿಮೆ ಬರುತ್ತೆ. ನಾವು ಹೊಲದಲ್ಲಿ ಬೆಳೆದಿರೋ ಸೊಪ್ಪಿರುತ್ತೆ ನೋಡಿ, ಕಿತ್ಕೊಂಡು ಬಂದು ಮಾರ್ತೀವಿ ನೋಡಿ, ಆ ಸೊಪ್ಪೆಲ್ಲ ಆದರೆ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ. ಹಳ್ಳಿ ಕಡೆ ಯಾರ್ಯಾರು ಇರ್ತೀರೋ ನೋಡಿ, ಅವ್ರಿಗೇನಾದರೂ ಈ ಥರ ಗದ್ದೆಗಳ ಸೈಡಲ್ಲಿ, ಹೊಲದ ಸೈಡಲ್ಲಿ ಸೊಪ್ಪೆಲ್ಲನೂ ಸಿಕ್ಕಿದ್ರೆ ತೊಗೊಂಡು ಬಂದುಬಿಟ್ಟು ಅಡುಗೆ ಮಾಡಿ ನೋಡಿ, ಎಷ್ಟು ರುಚಿ ಇರುತ್ತೆ ಗೊತ್ತಾ. ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಸಾಂಬಾರು. ಹಳ್ಳಿ ಕಡೆ ಏನಂದರೆ ಸಿಂಪಲಾಗಿರುತ್ತೆ ಅಡುಗೆ ರೆಸಿಪೀಸು, ಬಟ್ ಅಂದರೆ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಬೆಂಗಳೂರಲ್ಲಿ ನೋಡಿ, ನಾವು ಎಷ್ಟೊಂದು ಡ್ರೈ ಫ್ರೂಟ್ಸ್ ತಿಂತೀರಾ, ಎಷ್ಟೊಂದು ವೆರೈಟಿ ಫ್ರೂಟ್ ತಿಂತೀರಾ, ಆದ್ರೂ ಕೂಡ ನಾವು ಶಕ್ತಿಯಾಗಿರಲ್ಲ. ಎಕ್ಸಾಂಪಲ್ ನಾವು ಕೂಡ ಅಷ್ಟೇ, ಬೆಂಗಳೂರಲ್ಲಿ ಇರೋದ್ರಿಂದ ಜಾಸ್ತಿ ಹಳ್ಳಿ ಕಡೆ ಫುಡ್ನ ಮಿಸ್ ಮಾಡ್ಕೊಳ್ತಾ ಇರ್ತೀನಿ. ಈಗ ಅದಕ್ಕೆ ಸ್ವಲ್ಪ ನಾನು ಹಳ್ಳಿ ಕಡೆ ಯಾವ ರೀತಿ ಅಡುಗೆಗಳನ್ನ ಮಾಡ್ತೀವಿ ನೋಡಿ, ಅದನ್ನು ಸ್ವಲ್ಪ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದು ಸಿಂಪಲ್ಲಾಗಿ ಮಾಡುವಂಥ ಸಾಂಬಾರು. ನಾನಿಲ್ಲಿ ಒಂದು ಸ್ವಲ್ಪ ಸೊಪ್ಪು ಕೂಡ ಮಿಕ್ಸ್ ಇದೆ, ಒಂದು 5-6 ದಳ ಅನ್ನೋದು ಮಿಕ್ಸಾಗಿ ಬಂದಿದೆ. ಹಾಗಾಗಿ ರುಚಿ ಒಂಚೂರು ಚೆನ್ನಾಗಿ ಬರುತ್ತೆ. ಆದರೆ ನೀವು ಈ ಥರ ಸಾಂಬಾರೆಲ್ಲ ಮಾಡಬೇಕು ಅಥವಾ ಬೇರೆ ಥರ ವೆರೈಟೀಸ್ ಮಾಡಬೇಕು ಅಂದರೆ, ಮೇಯ್ನಾಗಿ ಈ ಥರ ಉಪ್ಸಾರೆಲ್ಲ ಮಾಡ್ತೀನಿ ಅಂದರೆ ಸೊಪ್ಪನ್ನ ಮಿಕ್ಸ್ ಮಾಡಿ ನೋಡಿ. ಬೆರಕೆ ಸೊಪ್ಪು ಅಂತಾರೆ ಗೊತ್ತಾ, ಆ ಥರ ಮಾಡ್ಕೊಂಡು ಮಾಡಬೇಕು. ಬೆರಕೆ ಸೊಪ್ಪಲ್ಲಂತೂ ಸಾಂಬಾರು ಸಖತ್ತಾಗೆ ಬರುತ್ತೆ. ಹಾಗಾಗಿ ಅದನ್ನು ಆ ಥರ ಮಾಡಿ ನೋಡಿ. ಇವಾಗ ನಮ್ಮ ಮನೇಲಿ ಒಂದೇ ಸೊಪ್ಪು ಇದ್ದಿದ್ದರಿಂದ ಅದು ಇವಾಗ ತೊಗೊಂಡು ಬಂದೆ. ಇನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಚೆನ್ನಾಗಿರಲ್ಲ, ಫ್ರೆಶ್ ಆಗಿರಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಇಮಿಡಿಯೇಟಾಗಿ ಸಾಂಬಾರು ಮಾಡೋಣ ಅಂತೇಳಿ. ಅದು ಅಲ್ಲದೆ ನನಗೆ ಕ್ರೇವಿಂಗ್ಸ್ ಆಗ್ತಾಯಿತ್ತು ಉಪ್ಪು ಸಾಂಬಾರು ತಿನ್ನಬೇಕು ಅಂತೇಳಿ. ಹಾಗಾಗಿ ಇವಾಗ ಸೊಪ್ಪೆಲ್ಲನೂ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋಣ. ಮತ್ತು ಇದ್ರ ಜೊತೆಗೆ ಕಾಳು, ನಾನಿದು 6 ಗ್ರಾಮ್ ಬರುತ್ತೆ ನೋಡಿ, ಹುಳ್ಳಿಕಾಳು ಅಂತ ಕರಿತೀವಿ, ಇದನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಕ್ಲೀನ್ ಮಾಡಲಿಕ್ಕೆ ಎತ್ತಿಸ್ಕೊಂಡಿದ್ದೀನಿ. ಏನಪ್ಪ ಅಂದ್ರೆ ಇದನ್ನೆಲ್ಲ ಕುತ್ಕೊಂಡೇ ಮಾಡ್ಕೊಂಡ್ಬಿಡ್ತೀನಿ. ನಿಂತ್ಕೊಂಡು ಮಾಡಿದ್ರೆ ಕಾಲೆಲ್ಲ ನೋವು ಬಂದುಬಿಡುತ್ತೆ. ಯಾಕಂದರೆ ಡ್ಯೂಟಿಯಲ್ಲೂ ಕೂಡ ಯಾವಾಗಲೂ ನಿಂತ್ಕೊಂಡೇ ಡ್ಯೂಟಿ ಮಾಡೋದ್ರಿಂದ ಕಾಲೆಲ್ಲ ನೋವು ಬಂದುಬಿಡುತ್ತೆ. ಹಾಗಾಗಿ ಹಂಗೇ ಕುತ್ಕೊಂಡೇ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇವಾಗ ಇಷ್ಟು ನೋಡಿ ಗಲೀಜು ಬಂದಿದೆ, ಇಷ್ಟು ಚೆನ್ನಾಗಿಲ್ಲದೆ ಇರೋದನ್ನೆಲ್ಲ ಹಾಕಿದ್ರೆ ಟೇಸ್ಟ್ ಬರಲ್ಲ. ನೋಡಿಕೊಂಡು ನೀವು ಗೊತ್ತೇ ಇರುತ್ತೆ ಸೊಪ್ಪೆಲ್ಲ ಕ್ಲೀನ್ ಮಾಡೋದು, ಆ ಥರ ಮಾಡ್ಕೊಳ್ಳಿ. ನಾನು ಹುಳ್ಳಿಕಾಳನ್ನ ಕ್ಲೀನ್ ಮಾಡಿಬಿಡ್ತೀನಿ.
ಈ ಹುಳ್ಳಿಕಾಳು ತಿನ್ನೋದ್ರಿಂದ ಬಾಡಿಗೆ ತುಂಬಾ ಯೂಸ್ಫುಲ್ ಇದೆ. ಏನಪ್ಪ ಅಂದರೆ ಈ ಹಾರ್ಸ್ ಗ್ರಾಮಲ್ಲಿ ಬಂದು ಸಾಕಷ್ಟು ಅತಿ ಹೆಚ್ಚು ಹೇರಳವಾಗಿರೋ ಫೈಬರ್ ಕಂಟೆಂಟ್ ಎಲ್ಲ ತುಂಬಾ ಇರುತ್ತೆ ಇದರಲ್ಲಿ. ನಿಮ್ಗೆ ಗೊತ್ತೇ ಇರುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಹುಳ್ಳಿಕಾಳಾಗಿರ್ಬೋದು, ಕಾಳುಗಳೆಲ್ಲ ಆಗಿರ್ಬೋದು, ಹಾಗೆಯೇ ಫ್ರೈ ಮಾಡ್ಕೊಂಡೆಲ್ಲ ತಿಂತೀವಿ, ತುಂಬಾ ರುಚಿ ಕೊಡುತ್ತೆ. ಇವಾಗ ಏನಪ್ಪ ಅಂದರೆ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ ಅಷ್ಟೇನೆ. ಇವಾಗ ನಾನು ಹುಳ್ಳಿಕಾಳೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಚಿಕ್ಕ ಚಿಕ್ಕದು ಕಲ್ಲು ಬರುತ್ತೆ, ಅದನ್ನು ನೋಡಿ ಕ್ಲೀನ್ ಮಾಡ್ಕೊಳ್ಬೇಕು. ಈ ಹುಳ್ಳಿಕಾಳು, ಈ ತಣ್ಣಿಕಾಳೆಲ್ಲ ಆಲ್ಮೋಸ್ಟ್ ನಮ್ಮ ಅತ್ತೆನೇ ಊರಿಂದ ಕೊಟ್ಟು ಕಳಿಸ್ಬಿಡ್ತಾರೆ. ನಾವು ಇಲ್ಲಿ 3 ಮನೆ ಇದ್ದೀವಿ ಆಯಿತಾ. ನಾವು ಮತ್ತು ನಮ್ಮ ಯಜಮಾನ್ರವ್ರ ಅಕ್ಕ ಅವ್ರು ಇಬ್ಬರಿದ್ದಾರೆ. ನಾವು ಎಲ್ಲ ಸೇರಿ 3 ಮನೆ ಇದ್ದೀವಿ. ನಮ್ಮ ಅತ್ತೆ ಏನು ಮಾಡ್ತಾರೆ ಅಂದರೆ ಊರಲ್ಲೇನೇ ಎಲ್ಲನೂ ರೆಡಿ ಮಾಡಿ ಎಲ್ಲನೂ ಕೊಟ್ಟು ಕಳಿಸಿರ್ತಾರೆ. ಹಾಗಾಗಿ ಅಷ್ಟೊಂದು ಗಲೀಜಿರಲ್ಲ. ಅವ್ರು ಯಾವಾಗಲೂ ಅಷ್ಟೇ ಈ ಥರ 3 ಮನೆಗೂ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ಅಲ್ಲಿಂದ ಕೊಟ್ಟು ಕಳಿಸಿರೋ ಅಂಥ ಹುಳ್ಳಿಕಾಳಿದು. ಹುಳ್ಳಿಕಾಳಾಗಿರ್ಬೋದು, ತಣ್ಣಿಕಾಳಾಗಿರ್ಬೋದು, ಈ ಥರ ಎಲ್ಲನೂ ಅವ್ರು ಸಾಮಾನ್ಯವಾಗಿ ಊರಿಂದನೇ ಕಳಿಸ್ತಾರೆ. ಹಾಗಾಗಿ ನಮಗೇನು ಅಷ್ಟೊಂದು ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆದರೂ ಸುಮ್ಮನೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು, ಚಿಕ್ಕ ಪುಟ್ಟದ್ದು ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳಿ. ಇದು ಮೊರ ಬರುತ್ತೆ ಗೊತ್ತಾ, ಅದನ್ನು ತಂದಿಟ್ಕೋಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇಲ್ಲ, ಅದನ್ನು ತಂದಿಟ್ಕೊಂಡು ಅದರಲ್ಲಿ ಮಾಡಿದ್ರೆ ಇದು ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನು ಇವೆರಡು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಹೇಗೆ ಮಾಡೋದಂತ ನೋಡೋಣ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡಿಕೊಂಡು ಫಸ್ಟ್ ಇದನ್ನು ಬೇಯಲಿಕ್ಕೆ ಇಟ್ಕೊಬೇಕು. ಹುಳ್ಳಿಕಾಳು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗಿಬಿಡುತ್ತೆ. ಇದೆರಡನ್ನು ಕ್ಲೀನ್ ಮಾಡಿದ್ದಾಯಿತು. ಇನ್ನು ಕುಕ್ಕಿಂಗ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಆಮೇಲೆ ನಾನಿಲ್ಲಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಒಂದು 7ರಿಂದ 8 ಈ ಥರ ಗ್ಯಾಸ್ ಮೇಲೆ ಸುಟ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಒಲೆ ಅಥವಾ ಕೆಂಡ ಇದೆ ಅದರಲ್ಲಿ ಸುಡಿ, ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ನಾನಿವತ್ತು ಗ್ಯಾಸ್ ಮೇಲೆ ಈ ಥರ ಸುಟ್ಕೊಳ್ತಾ ಇದ್ದೀನಿ. ಸುಟ್ಕೊಂಡು ಮಾಡೋದ್ರಿಂದ ಅದು ಫ್ಲೇವರೇ ಚೆನ್ನಾಗಿ ಬರುತ್ತೆ. ಒಂದು 3ರಿಂದ 4 ವಿಷಿಲ್ ತಗೊಂಡ್ರೆ ಸಾಕಾಗುತ್ತೆ. ವಿಷಿಲ್ ಬಂತು, ಅದಾದಮೇಲೆ ನಾನು ಈಗ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ಒಂದು 3ರಿಂದ 4 ಸಲನಾದ್ರೂ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ಯಾಕಂದರೆ ತೊಳಿಬೇಕು. ತೊಳೆಯೋದಕ್ಕಿಂತ ಮುಂಚೆ ಒಂದು 10 ನಿಮಿಷನಾದರೂ ನೀರಲ್ಲಿ ನೆನೆಸಿಟ್ರೆ ಅದು ಮಣ್ಣೆಲ್ಲನೂ ಆರಾಮಾಗಿ ಬಿಟ್ಕೊಳ್ಳುತ್ತೆ. ಒಂದು 10 ನಿಮಿಷನಾದ್ರೂ ನೀರಲ್ಲಿ ನೆನೆಸಿದೈತೆ, ಅದಾದ್ಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಕ್ಲೀನ್ ಆಗುತ್ತೆ. ಹಾಗಾಗಿ ನಾನು ಇವಾಗ ಒಂದು 10 ನಿಮಿಷ ನೀರಲ್ಲಿ ಬಿಟ್ಟು ಅದಾದಮೇಲೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಡೆ ರೈಸ್ ಕೂಡ ಆಯಿತು. ಅದ್ರ ಜೊತೆಗೆ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮುದ್ದೆಗೆ ನೀರು ಇಟ್ಟಿದ್ದೀನಿ. ಮುದ್ದೆ ಇಲ್ಲ ಅಂತಂದರೆ ಹೇಗೆ ಹೇಳಿ, ಸಾರು ಮಾಡಿದ್ಮೇಲೆ ಅದು ಇರಲೇಬೇಕು. ಸಾಂಬಾರು ಮಾಡ್ತಿದ್ಯಾ? ಏನು ಸಾಂಬಾರು?
ಚಿಟ್ಟು ಹೊಸ ಇದು ಒಗ್ಗರಣೆ ಆಪ್ಷನಲ್, ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ಅಂತಂದರೆ ಆಗಿನ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ಇವಾಗ ನಾನು ಪಲ್ಯ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಮತ್ತು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಂಡಿದ್ವಿ ನೋಡಿ. ನಾವು ಸೊಪ್ಪು ಮತ್ತು ಕಾಳು ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ, ಜೊತೆಗೆ ತೆಂಗಿನತುರಿ ಸೇರಿಸ್ಕೊಳ್ಳೋದು ಚೆನ್ನಾಗಿರುತ್ತೆ. ವೆರಿ ನೈಸ್. ನಾಳೆ ಹೋಗಿ ಬರ್ರಿ, ನಿಂಗೆ ಸ್ಟಾರ್ ಕೊಡ್ತಾರೆ ನೋಡು. ಆದರೆ ಇರು ತೋರಿಸ್ಕೊಡ್ತೀನಿ. ನಾಳೆ ಏನು ಬೇಕು, ಏನು ಬೇಕು? ಅಡುಗೆ ಎಲ್ಲ ರೆಡಿ ಆಯಿತು. ಎಷ್ಟು ಗಮ್ ಅಂತಿದೆ ಗೊತ್ತಾ, ನನಗೆ ಇವಾಗಲೇ ಊಟ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತಿದೆ. ಯಾಕಂದರೆ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು ಉಪ್ಸಾರು ತಿನ್ನಬೇಕು ಅಂತ ಹೇಳಿ. ಹಾಗಾಗಿ ಇವತ್ತು ಮಾಡಿರೋ ಅಂಥದ್ದು. ಅದು ಅಲ್ಲದೆ ನಮ್ಮ ತರುಣಿಗೆ ತುಂಬ ಇಷ್ಟ ಉಪ್ಸಾಂಬಾರು. ಉಪ್ಸಾಂಬಾರು ಅಂದರೆ ಸಖತ್ ಇಷ್ಟಪಡ್ತಾನೆ. ಮಾಡಿ ಕೂಡ ತುಂಬ ದಿನಗಳಾಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಮಾಡಿದ್ದೀನಿ. ನನಗೂ ತುಂಬ ಕ್ರೇವಿಂಗ್ಸ್ ಆಗ್ತಾಯಿದೆ. ಜಾಸ್ತಿ ಬಿಸಿಲಿರೋ ಟೈಮಲ್ಲಿ ಉಪ್ಸಾರೆಲ್ಲ ಮಾಡ್ಕೊಂಡು ತಿಂದರೆ ದೇಹಕ್ಕೆ ತುಂಬಾ ತಂಪು. ಅದರಲ್ಲೂ ಈ ಬಿಸಿಲಿಗೂ ಇರೋ ಕ್ಲೈಮೇಟ್ ಜಾಸ್ತಿ ಇದೆಯಲ್ಲ ಬಿಸಿಲು, ಈ ಕ್ಲೈಮೇಟ್ಗೂ ಉಪ್ಸಾರಿಗೂ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗೊತ್ತಾ. ಅದು ಅಲ್ಲದೆ ಈ ಸೆಕೆಗೆ ತಂಪಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಉಪ್ಸಾರು ಒಂದ್ಸಲ ತಿಂದ್ಬಿಟ್ರೆ ಏನೋ ಸಿಕ್ದಂಗೆ ಆಗುತ್ತೆ. ಅದು ತಿಂದಿರೋರಿಗೆ, ಟೇಸ್ಟ್ ಮಾಡಿರೋರಿಗೆ ಗೊತ್ತು. ಯಾರೆಲ್ಲ ಉಪ್ಸಾಂಬಾರನ್ನ ಟೇಸ್ಟ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಒಂದೊಂದು ಕಡೆ ಒಂದೊಂದು ಥರ ಉಪ್ಸಾರು ಮಾಡ್ತಾರೆ, ಈ ಥರ ಮಾಡಿದ್ದೀನಿ. ಇನ್ನು ಇದಾದಮೇಲೆ ನೆಕ್ಸ್ಟ್ ನಾನು ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ಇವತ್ತು ನಾನು ನೈಟಿಂದ ಬ್ಲಾಗ್ನ ಶುರು ಮಾಡಿದ್ದಲ್ವಾ, ಇವತ್ತು ಕುಕ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ನಾಳೆ ಎಲ್ಲ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ಬನ್ನಿ, ಇವಾಗ ಈಗ ಅಡುಗೆ ಮಾಡಿರೋದೆಲ್ಲ ಪಾತ್ರೆ ಇದೆ, ಅದನ್ನು ವಾಶ್ ಮಾಡಿಬಿಟ್ಟು ಮಗುಗೆ ಫಸ್ಟ್ ಊಟ ಮಾಡಿಸ್ಬಿಟ್ಟು ಅದಾದಮೇಲೆ ನಾನು ತಿಂತೀನಿ, ಆಯಿತಾ. ನಾನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಉಪ್ಸಾಂಬಾರು ಮುದ್ದೆ ಕಾಂಬಿನೇಷನ್ ಅಂತೂ, ಅದ್ರ ಜೊತೆಗೆ ತುಪ್ಪ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನನಗಂತೂ ತುಪ್ಪ ಇರಬೇಕು. ಉಪ್ಸಾರಾಗಲಿ ಬಸ್ಸಾರಾಗಲಿ ಏನೇ ಮಾಡಿದ್ರು ಇವತ್ತು ತುಪ್ಪ ಕೂಡ ಇತ್ತು ಮನೇಲಿ, ಹಾಗಾಗಿ ಹಾಕ್ಕೊಂಡು ಊಟ ಮಾಡಿದ್ದಾಯಿತು. ಇನ್ನು ಇವತ್ತು ಯೆಲ್ಲೋ ಕಲರ್ದು ಕಲ್ಲಂಗಡಿ ಹಣ್ಣು ಸಿಕ್ತು, ಹಾಗಾಗಿ ತೊಗೊಂಡು ಬಂದು ಕಟ್ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಟೇಸ್ಟು ನೋಡೋಣ ಅಂತೇಳಿ. ಸಾಮಾನ್ಯವಾಗಿ ಗ್ರೀನ್ ಕಲರ್ ತಿಂತಿರ್ತಿದ್ವಿ, ಈ ಸಲ ಯೆಲ್ಲೋ ಕಲರ್ ಸಿಕ್ಕಿತ್ತಲ್ವ, ತಂದು ನೋಡೋಣ ರುಚಿ ಹೇಗಿರುತ್ತೆ ಅಂತೇಳಿ. ಇದಕ್ಕೇನು ಡಿಫ್ರೆನ್ಸ್ ಏನಿಲ್ಲ, ಒಂದೇ ಥರನೇ ಇರುತ್ತೆ. ಇನ್ನು ಇದನ್ನೆಲ್ಲ ಕಟ್ ಮಾಡಿಕೊಂಡು ತಿಂದಿದ್ದಾದಮೇಲೆ ಸ್ವಲ್ಪ ಇವತ್ತು
ಡಿಮಾರ್ಟ್ಗೆ ಹೋಗೋದಿತ್ತು, ಡಿಮಾರ್ಟ್ಗೆ ಕೂಡ ಹೋಗಿ ಬಂದೆ. ಅಂದರೆ ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ನೋಡಿ. ಮಾಮೂಲಿ ಹಾರ್ಪಿಕ್ಕು ಮತ್ತು ಮಯೋನೈಸ್ ಇದೆಲ್ಲ ಬೇಕಿತ್ತು. ಇದ್ರ ಜೊತೆಗೆ ಮನೆಯಲ್ಲಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ಕೂಡ ತೊಗೊಂಡು ಬಂದೆ. ಇನ್ನು ಸಾಬುದಾನು ಮಾಮೂಲಿ ಇದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೇಳೆ, ಈ ಥರ ದಿನಸಿ ಐಟಮ್ ಖಾಲಿಯಾಗಿತ್ತು. ಹಾಗಾಗಿ ಅದನ್ನು ತರಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇನ್ನು ನಾಳೆ ಹೋಗೋಣ ಅಂದ್ಕೊಂಡಿದ್ವಿ, ಇನ್ನು ಬೇಡ ಇವತ್ತೇ ಹೋಗಿ ಬಂದುಬಿಡೋಣ ಅಂತೇಳಿ ಹೋಗಿ ಈ ಕೆಲಸನೂ ಕೂಡ ಎಲ್ಲ ನಾನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಸುಮಾರು ರಾತ್ರಿ ಒಂದು 8 ಗಂಟೆ ಮೇಲೇನೆ ಆಗೋಗಿತ್ತು. ಇನ್ನು ಬಂದು ಇದನ್ನೆಲ್ಲ ಎತ್ತಿಟ್ಟು ಮತ್ತು ನನ್ನ ಮಗ ಮ್ಯಾಗಿ ಕೇಳ್ತಾ ಇದ್ದ, ಅವನಿಗೆ ಮ್ಯಾಗಿ ಎಲ್ಲ ಮಾಡಿಕೊಟ್ಟು ಇದನ್ನೆಲ್ಲ ಜೋಡಿಸೋಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು. ಇನ್ನು ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ತಿಳಿಸಿ ಆಯಿತಾ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿ ಆಯಿತಾ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.